ನನ್ನ ಹೆಸರು ಚಂದ್ರಪ್ರಭಾ ಅಂತ. ನಾನು ನಿವೃತ್ತ ಉಪ ಅರಣ್ಯ ಸಂರಕ್ಷಣಾಧಿಕಾರಿ. ನಾವು ಈ ಚೌಧರಿ ಹುಡುಗನ ತಂದೆಯವರು ಎಲ್ಲ ನಾವು ಬಹಳ ಸ್ನೇಹಿತರು. ಒಂದೇ ಇಲಾಖೆಯಲ್ಲಿ ಕೆಲಸ ಮಾಡ್ತಿದ್ವಿ. ಒಂದು ಅಭಿಮಾನದಿಂದ ಅವರಿಗೆ ಮಕ್ಕಳಿಗೆ ಆಶೀರ್ವದಿಸಲಿಕ್ಕೆ ಇಲ್ಲಿ ಬಂದ್ವಿ. ಆದರೆ ಇಲ್ಲಿ ನೋಡಿದ್ರೆ ಸಮಂಜಸವಾಗಿ ಬಹಳಷ್ಟು ಚೆನ್ನಾಗಿ ಅಚ್ಚುಕಟ್ಟಾಗಿ ಪುನೀತ್ ಇವೆಂಟ್ ಮ್ಯಾನೇಜರ್ ಗ್ರೂಪ್ನವರು ಪ್ರತಿಯೊಂದು ವಿಷಯದಲ್ಲೂ ಬಹಳ ಚಾಕಚಕ್ಯತೆಯಿಂದ ಅಚ್ಚುಕಟ್ಟಾಗಿ ಆಮೇಲೆ ಉತ್ತಮ ಆಹಾರವನ್ನು ನೀಡ್ತಾ ಪ್ರತಿಯೊಂದು ಬಹಳ ವ್ಯವಸ್ಥಿತವಾಗಿ ಚೆನ್ನಾಗಿ ಮಾಡಿದ್ದಾರೆ. ಸೊ ಅವ್ರಿಗೂ ಸಹ ಈ ಸಂದರ್ಭದಲ್ಲಿ ಒಂದು ಧನ್ಯವಾದಗಳನ್ನ ತಿಳಿಸ್ತೀನಿ. ಆಮೇಲೆ ಇದೇ ತರಹ ಇನ್ನೂ ಹೆಚ್ಚಿನ ಕಾರ್ಯಕ್ರಮಗಳನ್ನ ನಿಮಗೆ ಮುಂದಿನ ದಿನಗಳಲ್ಲೂ ಕೊಟ್ಟು ಇನ್ನೂ ದೊಡ್ಡ ಇವೆಂಟ್ಗಳ್ನ ಮ್ಯಾನೇಜ್ ಮಾಡೋ ಶಕ್ತಿ ದೇವರು ತಮಗೆ ಕೊಡಲಿ ಅನ್ನೋದು ಸಹ ನಾನು ಆಶಿಸ್ತೇನೆ. ಒಂದು ಬಹಳಷ್ಟು ಚೊಕ್ಕಟವಾಗಿ ಪುನೀತ್ ಇವೆಂಟ್ ಮ್ಯಾನೇಜರು ನಿರ್ವಹಿಸ್ತಾರೆ ಅಂತ ಹೇಳಿ ತಮಗೆ ತಿಳಿಸಲು ಸಂತೋಷ ಪಡ್ತೇನೆ. ನಮಗೆ ಡೆಕೋರೇಷನ್ ಎಲ್ಲ ತುಂಬ ಇಷ್ಟ ಆಯಿತು. ನಮಸ್ಕಾರ ಎಲ್ಲರಿಗೂ. ಪುನೀತ್ ಇವೆಂಟ್ ಅವ್ರದ್ದು ಭಾಳ ಚೆನ್ನಾಗಾಗಿದೆ. ನಾವೊಂದು ನನ್ನ ಮಗನ ಮದುವೆ ಇಲ್ಲೇ ಮಾಡಿದ್ವಿ. ಅವ್ರದ್ದು ಡೆಕೋರೇಷನ್ಸ್ ಆಗಲಿ ಊಟದ್ದಾಗಲಿ ಎಲ್ಲನೂ ತುಂಬ ಚೆನ್ನಾಗಿದೆ. ನಮಗಂತೂ ತುಂಬ ಇಷ್ಟ ಆಯಿತು. ಇನ್ನು ಮುಂದೆ ಇನ್ನೂ ಚೆನ್ನಾಗಾಗಲಿ ಅಂತ ಅಂತೀವಿ ನಾವು. ಆಲ್ ದಿ ಬೆಸ್ಟ್. ಹಲೋ ಹಾಯ್ ಫ್ರೆಂಡ್ಸ್. ಇವತ್ತು ನನ್ನ ಫ್ರೆಂಡು ಆದೀಪ್ ಚೌಧರಿ ಮದುವೆಗೆ ಬಂದಿದ್ವಿ. ಪುನೀತ್ ಇವೆಂಟ್ಸ್ ಅವರು ಎಲ್ಲ ಇವೆಂಟ್ ಆರ್ಗನೈಸ್ ಮಾಡಿದ್ದಾರೆ. ಹಾಲ್, ಊಟ ಅದೆಲ್ಲ ಕೂಡ. ನಾವಿವತ್ತು ಬೆಳಗ್ಗೆಯಿಂದ ಬಂದಿದ್ವಿ. ಫಸ್ಟು ಬೆಳಗ್ಗೆ ಬಂದ ತಕ್ಷಣ ಬ್ರೇಕ್ಫಾಸ್ಟು, ದೋಸೆ, ಇಡ್ಲಿ ಎಲ್ಲ ಕೊಟ್ಟಿದ್ದರು. ವೆರೈಟೀಸ್ ಎಲ್ಲ ತುಂಬ ಚೆನ್ನಾಗಿತ್ತು. ಹಲ್ವಾ ಚೆನ್ನಾಗಿ ಮಾಡಿದರು, ತುಂಬ ತುಪ್ಪ ಎಲ್ಲ ಹಾಕಿ. ಮಧ್ಯಾಹ್ನ ತನಕ ಇಲ್ಲ ತುಂಬ ಸೂಪರ್ ಅನ್ನಿಸ್ತು ಇವೆಂಟು. ಮತ್ತು ಇಂಪಾರ್ಟೆಂಟ್ ಹೇಳ್ಬೇಕಂದ್ರೆ ಮುಹೂರ್ತದ್ದು ಚಪ್ರ ಹಾಕಿ ಎಲ್ಲ ಗರಿಯಲ್ಲಿ ತುಂಬ ಚೆನ್ನಾಗಿ ಮಾಡಿದರು. ಸ್ಟೇಜೆಲ್ಲ ತುಂಬ ಕಲರ್ಫುಲ್ಲಾಗಿ ಗೋಲ್ಡನ್ ಕಲರ್ಸ್ ಎಲ್ಲ ಹಾಕಿ ಮಾಡಿದರು. ಮತ್ತು ಫುಡ್ ಮಧ್ಯಾಹ್ನ ಊಟ ಬಂದ್ಬಿಟ್ಟು ತುಂಬ ಚೆನ್ನಾಗಿತ್ತು. ಬೇರೆ ಬೇರೆ ವೆರೈಟೀಸ್ ಎಲ್ಲ ಮಾಡಿ, ಪೂರಿ ನಾರ್ಮಲ್ ಪೂರಿ ಬದಲು ಕುಲ್ಚಾ ಥರ ಚೋಲೆ ಭಟೂರೆ ಥರ ಪೂರಿ ಮಾಡಿದರು. ಆಮೇಲೆ ಬೇರೆ ಬೇರೆ ವೆರೈಟಿ ಸ್ವೀಟ್ಸ್ ಕಾಮನ್ ಎಲ್ಲ ಮಾಡಿರ್ತಾರೆ. ಅದೆಲ್ಲ ಚೆನ್ನಾಗಾಯಿತು. ಎಲ್ಲ ಊಟ ಮಾಡಿ ಫೈನಲಿ ಖುಷಿ ಆಗೋದು ಪಾನ್ ಹಾಕೋಣ ಅಂತ ಬಂದರೆ ಬೇಜಾರಾಗಿದ್ದೊಂದು ವಿಚಾರ ಏನಂದರೆ ಅವ್ರು ಸ್ವೀಟ್ ಪಾನ್ ಹೇಳಿದ್ರಂತೆ. ಕಂಪಲ್ಸರಿ ಎಲ್ಲರೂ ಸ್ವೀಟ್ ಪಾನೇ ತಿನ್ನಬೇಕು ಅನ್ನೋ ರಿಜೆಕ್ಟ್ ಮಾಡಿದ್ರು. ಅದೊಂದು ತುಂಬ ಬೇಜಾರಾಯಿತು. ನಾವು ಕೇಳಿ ಬೇಡ ಪ್ಲೇನ್ ಪಾನ್ ಕೊಡಪ್ಪ ಅಂದರೂ ಕೊಡಲಿಲ್ಲ. ಅಪಾರ್ಟ್ ಫ್ರಮ್ ದಟ್ ಪುನೀತ್ ಇವೆಂಟ್ ಹೇಗಾಯಿತು ಅಂದರೆ ತುಂಬ ಚೆನ್ನಾಗಿತ್ತು. ಇನ್ನೊಂದು ಸ್ವಲ್ಪ ಸ್ಪೆಷಲ್ ಅನಿಸಿದ್ದೇನೆಂದರೆ ಬ್ರ್ಯಾಂಡಿಂಗ್ ಎಲ್ಲ ಕಡೆ ಮಾಡಿದ್ದಾರೆ. ಅದು ಕೂಡ ಇಂಪ್ರೆಸಿವ್ ಆಗಿತ್ತು. ಲೋಟ ಆಗಿರ್ಬೋದು, ನೀರು ಕುಡಿಯೋ ಬಾಟ್ಲ್ ಆಗಿರ್ಬೋದು, ಹಾಸಿರೋ ಪೇಪರ್ ಆಗಿರ್ಬೋದು, ಆಮೇಲೆ ಸುತ್ತಮುತ್ತ ವರಂಡ ಎಲ್ಲ ಕಡೆ ನೋಡಿದ್ರೆ ತುಂಬ ಖುಷಿ ಆಯಿತು. ಫೈನಲಿ ಹಾಗೆ ಜಸ್ಟ್ ಡಿಸ್ಕಸ್ ಕೂಡ ಮಾಡಿದ್ವಿ. ಬೇರೆ ನೆಕ್ಸ್ಟ್ ನಾವೇನಾದರೂ ಇವೆಂಟ್ ಮಾಡಿದ್ರೆ ಏನು ಮಾಡೋಣ, ಹೇಗಿರುತ್ತೆ ಪ್ಯಾಕೇಜ್ ಅಂತೆಲ್ಲ. ಇಲ್ಲಿ ಪ್ಯಾಕೇಜೆಲ್ಲ ರೀಸನಬಲ್ ಇದೆ ಅಂತ ಅನಿಸುತ್ತೆ. ಬಟ್ ಒನ್ಸ್ ವಿ ಗೆಟ್ ಬೇರೆ ಎಕ್ಸ್ಟ್ರಾ ಏನಾದರೂ ಅಡಿಷ್ನಲ್ ಬೇಕು ನೀವು ಪ್ರೀ ವೆಡ್ಡಿಂಗ್ ಎಲ್ಲ ಅಂದರೆ ಸಪ್ರೇಟ್ ಚಾರ್ಜಸ್ ಆಗುತ್ತೆ ಅಂತೆಲ್ಲ ಹೇಳಿದ್ರು. ಫೈನಲಿ ನಮ್ಮ ಫ್ರೆಂಡ್ ಮದುವೆ ಕೂಡ ಮೆಮೊರೇಬಲ್ ಆಯಿತು. ಬಟ್ ಅದ್ರ ಜೊತೆಗೆ ಇನ್ನೊಂದು ಮೆಮೊರೇಬಲ್ ಇತ್ತು, ಒಂದು ಪಾನ್ ಕೇಳಿದ್ರು ಕೊಡಲಿಲ್ಲ ಅನ್ನೋದು. ಅದು 2 ಸರಿ ಹೇಳ್ತಾ ಇದ್ದೀನಿ. ಬಟ್ ಈ ಬಿಹೇವ್ಡ್ ಆಸ್ ದಟ್ ಮಚ್ ರೂಡ್. ಅಪಾರ್ಟ್ ಫ್ರಮ್ ದಟ್ ಹ್ಯಾಪಿ. ಥ್ಯಾಂಕ್ ಯು. ಹಲೋ ಫ್ರೆಂಡ್ಸ್, ಮೈಸೆಲ್ಫ್ ಡಾಕ್ಟರ್ ಸಂತೋಷ್ ಆ್ಯಂಡ್ ಇಲ್ಲೇ ದಾವಣಗೆರೆಯಲ್ಲಿರೋದು. ಪುನೀತ್ ಇವೆಂಟ್ಸ್ ಅವ್ರದ್ದು ಭಾಳಷ್ಟು ಇವೆಂಟ್ಸ್ನ ಅಟೆಂಡ್ ಮಾಡಿದ್ದೀನಿ. ಇವತ್ತು ಅಟೆಂಡ್ ಮಾಡಿರೋದು ನಮ್ಮ ಚೌಧರಿ ಫ್ಯಾಮಿಲಿ ಅವ್ರದ್ದು, ನಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಅವ್ರ ಮಗನ ಮದುವೆಗೆ ಬಂದಿದ್ವಿ. ಆ್ಯಂಡ್ ವೆರಿ ಪ್ರೊಫೆಷ್ನಲಿ ಅವ್ರು ಮಾಡ್ತಾರೆ. ಆ್ಯಂಡ್ ವಿ ಫೀಲ್ ಗುಡ್ ದಟ್ ಪುನೀತ್ ಇವೆಂಟ್ಸ್ ಅವರು ಅದನ್ನು ಮಾಡ್ತಾ ಇರೋಂಥ ಕಾರ್ಡೆಲ್ಲ ನೋಡಿದರೆ ವಿ ಫೀಲ್ ದಟ್ ವಿ ಶುಡ್ ಗೋ ದೇರ್ ಆ್ಯಂಡ್ ಹ್ಯಾವ್ ಎಕ್ಸ್ಪೀರಿಯನ್ಸ್ ದಟ್ ಕೈಂಡ್ ಆಫ್ ಪ್ರೊಫೆಷ್ನಲ್ ವೇ ಆಫ್ ಮದುವೆ ಮಾಡೋದು. ಏನು ಟೆನ್ಷನ್ ಇಲ್ದಲೆ ದೇ ಕ್ಯಾನ್ ಡೆಫಿನೆಟ್ಲಿ ಗೋ ಫಾರ್ ಪುನೀತ್ ಇವೆಂಟ್ಸ್. ಥ್ಯಾಂಕ್ ಯು. ಹಲೋ, ನನ್ನ ಹೆಸರು ಆದೀಪ್ ಚೌಧರಿ ಅಂತ. ಈಗ ನನ್ನ ಮಿಸ್ಸಸ್ ಹೆಸರು ವರ್ಷಾ ಶೆಟ್ಟಿ ಅಂತ. ಸೊ ವಿ ಗಾಟ್ ಮ್ಯಾರಿಡ್ ಆನ್ 26th December 2024. ಈ ಪುನೀತ್ ಇವೆಂಟ್ಸ್ನ ಯಾವ ರೀತಿ ಅಪ್ರೋಚ್ ಆದವು ಅಂದರೆ, ಪ್ರೀವಿಯಸ್ ಮ್ಯಾರೇಜಸ್ ಇವೆಂಟ್ಸ್ ಅಟೆಂಡ್ ಮಾಡಿದಾಗ ಗೊತ್ತಾಯಿತು ಅವ್ರದ್ದು ಆ್ಯಂಬಿಯನ್ಸ್ ಆಗಲಿ, ದ ವೇ ದೇ ಡೆಲಿವರ್ ದ ಔಟ್ಪುಟ್ ತುಂಬ ಇಷ್ಟ ಆಗಿ ವಿ ಅಪ್ರೋಚ್ಡ್ ಪುನೀತ್ ಇವೆಂಟ್ಸ್. ಇವರಲ್ಲಿ ಪ್ರೋಸ್ ಏನಂದರೆ, ಇನ್ಸ್ಟೆಂಟಾಗಿ ಎಲ್ಲದನ್ನೂ ಅಪ್ಡೇಟ್ ಕೊಡೋದಾಗಲಿ, ನಾವೇನೇ ಚೇಂಜಸ್ ಕೇಳಿದ್ರೆ ಇಮಿಡಿಯೇಟಾಗಿ ಚೇಂಜಸ್ ಮಾಡೋದಾಗಲಿ, ಸ್ವಲ್ಪ ಫ್ಲೆಕ್ಸಿಬಲ್ ಆಪ್ಷನ್ಸ್ ಇರುತ್ತೆ. ಸೊ ಇದೆಲ್ಲ ಇಷ್ಟ ಆಯಿತು ಪ್ರೊಸೆಸ್ಸಲ್ಲಿ. ಸೊ ಕಮಿಂಗ್ ಟು ಧನ್ರಾಜ್ ಆ್ಯಸ್ ಎ ಮ್ಯಾನೇಜರ್, ಹಿ ಹ್ಯಾಸ್ ಡನ್ ಎಕ್ಸಲೆಂಟ್ ಜಾಬ್. ನಾ ಏನು ಕೇಳಿದ್ರು ಇಲ್ಲ ಅಂತ ಹೇಳಿಲ್ಲ. ಈ ರಿಪ್ಲೈಡ್ ಇನ್ ಎ ವೆರಿ ಪೊಲೈಟ್ ವೇ. ಈವನ್ ದೋ ನಾವು ಒಂದೊಂದು ಸಾರಿ ತುಂಬ ಡಿಮ್ಯಾಂಡ್ಸ್ ಇಟ್ಟರೂ ಕೂಡ ದ ವೇ ದ ಮ್ಯಾನೇಜರ್ ಕನ್ವೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಬೇಸ್ಡ್ ಆನ್ ದಟ್ ವಿ ಆ್ಯಕ್ಸೆಪ್ಟ್ ದೋಸ್ ಥಿಂಗ್ಸ್. ಬಟ್ ಹಿ ಹ್ಯಾಸ್ ಡನ್ ಅಪ್ ಟು ಮೈ ಎಕ್ಸ್ಪೆಕ್ಟೇಷನ್. ಆ್ಯಂಡ್ ಇವಾಗ ಈ ವೆಡ್ಡಿಂಗ್ ಎಕ್ಸ್ಪೆಕ್ಟೇಷನ್ ನಾನು
ಓಕೆ ಆ್ಯಾವ್ರೇಜ್ ಇರ್ಬೋದೇನೋ ಅನ್ಕೊಂಡಿದ್ದೆ ಕಮ್ಮಿಂಗ್ ಟು ದ ಫುಡ್ ಆರ್ ಆ್ಯಂಬಿಯನ್ಸ್ ಆಗಲಿ. ಸೊ ಎಲ್ಲರದ್ದು ಕೇಳೋದಾಗಲಿ ನಾನು ಪರ್ಸ್ನಲ್ ಎಕ್ಸ್ಪೀರಿಯೆನ್ಸ್ ಮಾಡಿದಾಗ ಸೊ ತುಂಬ ಚೆನ್ನಾಗಿ ಔಟ್ಪುಟ್ ಬಂದಿದೆ. ನಾ ಏನು ಅನ್ಕೊಂಡಿದ್ದೀನಿ ಅದೆಲ್ಲ ಮಾಡಿಕೊಟ್ಟಿದ್ದಾರೆ. ಗೆಸ್ಟ್ಗಳಿಂದನೂ ಫುಡ್ ರಿವ್ಯೂಸ್ ಆಗಲಿ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ದಾರೆ. ಆಲ್ ದ ಥಿಂಗ್ಸ್ ಇನ್ಕ್ಲೂಡಿಂಗ್ ಲಂಚ್, ಬ್ರೇಕ್ಫಾಸ್ಟ್, ಡಿನ್ನರ್ ಆಗಲಿ ಎಲ್ಲ ತುಂಬ ಚೆನ್ನಾಗಿದೆ. ಆಮೇಲೆ ಅವರು ಪ್ರತಿಯೊಂದರಲ್ಲೂ ತುಂಬ ಇಂಟ್ರೆಸ್ಟಾಗಿ ಪಾಯಿಂಟ್ ಟು ಪಾಯಿಂಟ್ನ ಅಟೆಂಡ್ ಮಾಡಿ ತುಂಬ ಚೆನ್ನಾಗಿ ವರ್ಕ್ ಮಾಡ್ತಿದ್ದಾರೆ.